ಸರ್, ಕರ್ನಾಟಕ ವಿಧಾನಸಭೆಯಲ್ಲೂ ಸಹ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನು ಎದುರಿಸಲಿಕ್ಕೆ ನಿಮ್ಮ ನಾಯಕತ್ವ ಈಗ ಸಮರ್ಥ ಆಗಿದೆಯಾ ಸರ್? ನೋಡಿ, ನಾವೊಂದು ಹೇಳ್ತೀನಿ, ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಮೊದಲಿಂದು ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಬೇಕು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅದರ ಜೊತೆಗೆ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಸಾಮೂಹಿಕ ನಾಯಕತ್ವ ಇದೆಯಲ್ಲ, ಇದು ಬೇರೆ ಪಕ್ಷದಲ್ಲಿ ಹಿಂದೆ ಆದರೆ ಯಡಿಯೂರಪ್ಪ ಅವರಿದ್ದರು, ಯಡಿಯೂರಪ್ಪನವ್ರು ಇಲ್ಲ ಅಂದರೆ ಜಗದೀಶ್ ಶೆಟ್ಟರ್ ಅವರು ಇದ್ದರು, ಹೆಂಗೋ ನಡೀತಾ ಇತ್ತು, ಅಂದರೆ ಸಮರ್ಥವಾಗಿ ಎದುರಿಸುತ್ತೆ. ಈಗ ಇರ್ತಕ್ಕಂಥ ಟೀಮ್ ಏನಿದೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಂಥವ್ರನ್ನ ಎದುರಿಸಲಿಕ್ಕೆ ಅದು ಶಕ್ತವಾಗಿದೆ. ನೋಡಿರಿ, ಕರ್ನಾಟಕದಲ್ಲಿ ಏನಾಗಿದೆ, ಪಕ್ಷ ಭಾಳ ಸ್ಟ್ರಾಂಗ್ ಬೇಸಾಗಿ ಬೆಳೆದದು. ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ಸಾವಿರಾರು ಕಾರ್ಯಕರ್ತರಿದ್ದಾರೆ, ಬೂತ್ ಕಮಿಟಿ ಇದ್ದಾವೆ. ಇಷ್ಟು ಶಕ್ತಿ ಬಹುಶಃ ನಾ ಬೇರೆ ಎಲ್ಲಿ ನೋಡಿಲ್ಲ. ಈಗ ನಾ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೋಗಿ ಬಂದಿದ್ದೇನೆ. ಈ ನೆಟ್ವರ್ಕ್ ಏನಿದೆಯಲ್ಲ, ಕಾಂಗ್ರೆಸ್ ಪಾರ್ಟಿ ಒಂದು ವೋಟ್ ಬ್ಯಾಂಕ್ ಇದೆ, ಈ ನೆಟ್ವರ್ಕು ಬೂತ್ ಮಟ್ಟದವ್ರಿಗೆ ಇರುವಂಥದ್ದು ಅಲ್ಲಿ ಇಲ್ಲ. ಹೀಗಾಗಿ ಈ ಒಂದು ನೆಟ್ವರ್ಕ್ದಿಂದ ಬಿ ಜೆ ಪಿಯನ್ನು ಸಂಘಟಿಸಿ ಒಂದು ಶಕ್ತಿಯನ್ನು ಮಾಡಿ ಮತ ಪರಿವರ್ತನೆ ಮಾಡಲಿಕ್ಕೆ ಶಕ್ತಿ ಬಿ ಜೆ ಪಿಯಲ್ಲಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.